ಯಕ್ಷ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ಪ್ರತಿ ಸಲ ಒಂದು ವಿಡಿಯೋ ಅಪ್ ಮಾಡಿದಾಗ ಜನರಿಗಿರೋ ಯಕ್ಷ ಪ್ರಶ್ನೆ ಏನಂದ್ರೆ, ಇದೆಲ್ಲ ಇನ್ಫಾರ್ಮೇಶನ್ ಯಾವ ಬುಕ್ಕಲ್ಲಿ ಸಿಗುತ್ತೆ ಹೇಳ್ತೀರಾ ಅಂತ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಯಾರು, ಅಥವಾ ಅತ್ಯಂತ ಶ್ರೀಮಂತನಾದ ವ್ಯಕ್ತಿಯ ಹತ್ರ ಇರತಕ್ಕಂಥ ಆಸ್ತಿ ಯಾವುದು? ಓಕೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದಾನೆ ಅಂತ ಏನು ಹೇಳ್ತಾರಲ್ಲ, ಆಕ್ಚುಲಿ ಇಟ್ ಇಸ್ ನಾಟ್ ದಟ್ ವೇ ಅಂತ ಹೇಳಿದ್ರಿ. ಅರ್ಜುನನಿಗೆ ಇದ್ದಕ್ಕಿದ್ದ ಹಾಗೆ ಇವತ್ತಿನ ಟರ್ಮ್ಸ್ ಅಲ್ಲಿ ಹೇಳ್ಬೇಕಾದ್ರೆ ದರ್ ಇಸ್ ಎ ಸೈಕಲಾಜಿಕಲ್ ಬ್ರೇಕ್ ಡೌನ್. ಇದು ಅಸಂಗತಿ ಅಂದ್ರೆ ಏನು ಅಂತಂದ್ರೆ, ಹಿಂದಿನ ವಿಷಯಕ್ಕೂ ಮುಂದಿನ ವಿಷಯಕ್ಕೂ ಒಂದು ಲಿಂಕ್ ಇರಬೇಕು. ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕದಿಂದ ಹಿಡಿದು ಕೊನೆಯ ಶ್ಲೋಕದವರೆಗೂ ಸಂಗತಿ ಇದೆ. ಒಂದಿಡೀ ಅಧ್ಯಾಯ ಅರ್ಜುನ ಒಬ್ಬನೇ ಮಾತಾಡ್ತಾನೆ, ಮೊದಲನೇ ಅಧ್ಯಾಯ. ಎರಡನೇ ಅಧ್ಯಾಯದ 9 ಶ್ಲೋಕ ಅರ್ಜುನ ಮಾತಾಡ್ತಾನೆ. ಒಂದೊಂದು ಕೇಳಕ್ಕೆ ಎಷ್ಟು ಸೊಗಸಾಗಿರುತ್ತೆ. ನಿಜವಾದ ಸಾಂತ್ವನ ಬೇಕು ಅಂದ್ರೆ ಕಗ್ಗ ಓದ್ಬೇಕು ಕನ್ನಡಿಗರು. ಎಷ್ಟೊಂದು ಜನಕ್ಕೆ ಪಾಪ ಕಗ್ಗದ ಪರಿಚಯನೇ ಇರೋದಿಲ್ಲ. 2 ಬರೆದಿದ್ದಾರೆ. ಒಂದು ಗೀತಾರ್ಥ ರತ್ನ ನಿಧಿ ಅಂತ ಒಂದಿದೆ, ಇನ್ನೊಂದು ಭಗವದ್ಗೀತೆ ಸ್ವಾಧ್ಯಾಯ ಕೈಪಿಡಿ ಅಂತಿದೆ. ವೆಲ್ಕಮ್ ಟು ಅನ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಫ್ ವಾಯ್ಸ್ ಆಫ್ ಬೆಂಗಳೂರು. ಸೊ ಒಂದು ಚಿಕ್ಕ ಪ್ರಿಲ್ಯೂಡ್ ಕೊಡ್ಬೇಕಂದ್ರೆ, ವಾಯ್ಸ್ ಆಫ್ ಬೆಂಗಳೂರು 2 ಥರ ಬರುತ್ತೆ. ಒಂದು ಲಾಂಗ್ ವರ್ಷನ್, ನೀವು ಯೂಟ್ಯೂಬಲ್ಲಿ ಏನು ನೋಡ್ತೀರಾ, ಫೇಸ್ಬುಕ್ಕಲ್ಲಿ ಏನು ನೋಡ್ತೀರಾ, ಪಾಡ್ಕಾಸ್ಟ್ ವರ್ಷನ್, ಇಂಟರ್ವ್ಯೂಸ್ಗಳು, ಆ್ಯಂಡ್ ಶಾರ್ಟರ್ ವರ್ಷನ್ ಕಳೆದ 3-3.5 ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೀನಿ. 1-1.5 ನಿಮಿಷದಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಕೊಡೋದು. ಆ್ಯಂಡ್ ಈ ನಡುವೆ ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತಿದ್ದೀನಿ ನಾನು ವಿತ್ ನ್ಯೂರೋ ಸರ್ಜನ್ ಡಾಕ್ಟರ್ ಶ್ರೀದತ್ ಬದ್ರಿ ಅವರ ಜೊತೆ. ಸೊ ಯಾವ ಥರದ ಡಿಸ್ಕಷನ್ ಅನ್ನೋದನ್ನ ಹೇಳಲೇಬೇಕು. ಸೊ ಯಾವುದೇ ಒಂದು ಈ ಥರದ ವಿಡಿಯೋ ಅಪ್ ಆದಾಗ ಸರ್ ನೋಡ್ತಾರೆ ಆ್ಯಂಡ್ ಯೂಶಲಿ ನೋಡಿ ಸುಮ್ಮನಾಗ್ತಾರೆ ಅನ್ಸುತ್ತೆ, ಬಟ್ ಒಂದೊಂದ್ಸಲ ಕಾಲ್ ಮಾಡಿ ಮೇಡಮ್ ಒಂದು ಡಿಸ್ಕಸ್ ಮಾಡಬೇಕು, ಹೆಲ್ದಿ ಡಿಸ್ಕಷನ್ ಅಷ್ಟೇ, ಓಕೆನಾ ಅಂತ. ನೋಡಿ ಇದು ಹೀಗೆ, ಐ ಥಿಂಕ್ ಇದನ್ನ ನೀವು ಹೀಗೆ ಹೇಳ್ಬೋದಿತ್ತು, ಇದಕ್ಕಿದು ರೂಟ್ಸು ಅಂತ. ಸೊ ಅಫ್ಕೋರ್ಸ್ ಲಾಸ್ಟ್ ಕಪಲ್ ಆಫ್ ಎಪಿಸೋಡ್ಸ್ ಅಲ್ಲಿ ನಾವು ಸರ್ಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಎಷ್ಟೆಲ್ಲ ವಿಷಯಗಳು ಗೊತ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಬಟ್ ಐ ಥಾಟ್ ಒಂದು ಸ್ಟ್ಯಾಂಡ್ ಅಲೋನ್ ಎಪಿಸೋಡೇ ಮಾಡ್ಬಿಡೋಣ ಅಂತ. ಬಿಕಾಸ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಅಲ್ಲಿ ನಾನು ಸಾಕಷ್ಟು ವಿಡಿಯೋಸ್ ಏನು ಮಾಡಿದ್ದೆ ಅಂದರೆ, ಒಂದು ಗೋತ್ರದ ಬಗ್ಗೆ ಮಾಡಿದ್ದೆ ಆ್ಯಂಡ್ ಭಗವದ್ಗೀತೆ ರಿಲೇಟೆಡ್ ಒಂದಷ್ಟು ವಿಡಿಯೋಸ್ಗಳು ತುಂಬಾನೇ ವೈರಲ್ ಆಯಿತು. ಹೀಗೆ ಸಾಕಷ್ಟು ವಿಷಯಗಳು ಅಪ್ ಆದಾಗ ಸರ್ ಕಾಲ್ ಮಾಡಿ ಡಿಸ್ಕಸ್ ಮಾಡೋದು, ಮೇಡಮ್ ಇದು ನನ್ನ ಪರ್ಸ್ಪೆಕ್ಟಿವ್, ಬೈ ದ ವೇ ಇದಕ್ಕೆ ರೆಫರೆನ್ಸ್ ಇದು, ಮೂಲ ಇದು ಅಂತೆಲ್ಲ ಹೇಳಿ ಒಂದಷ್ಟು ಬುಕ್ಸ್ನ ಕೂಡ ರೆಫರ್ ಮಾಡಿದ್ದಾರೆ, ಟಾಕ್ಸ್ನ ರೆಫರ್ ಮಾಡಿದ್ದಾರೆ, ಸೋ ದ್ಯಾಟ್ ಇನ್ನೂ ಸಾಕಷ್ಟು ನಾವು ಅದ್ರ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಳ್ಳೋ ಹಾಗಾಗ್ಲಿ ಅಂತ. ಸೊ ಸರ್ ಐ ಥಾಟ್ ಅದೆಲ್ಲ ನಾನು ಮಾಡೋದ್ರ ಜೊತೆಗೆ ನಿಮ್ಮನ್ನೇ ಕರೆಸಿ ಕೂರಿಸ್ಬಿಟ್ರೆ ಇಫ್ ವಿ ಕ್ಯಾನ್ ಟಾಕ್ ಇನ್ ಡೆಪ್ತ್ ಅಬೌಟ್ ಇಟ್, ಬಿಕಾಸ್ ನಿಜವಾಗ್ಲೂ ಇಟ್ ಇಸ್ ಲೈಕ್ ಅ ವಂಡರ್ ಆ್ಯಂಡ್ ಅ ಬ್ಯೂಟಿಫುಲ್ ಪ್ಯಾಕೇಜ್ ದಟ್ ವಿ ಗಾಟ್ ಟು ಮೀಟ್ ಯು. ಯಾಕಂದ್ರೆ ಯು ಆರ್ ಅನ್ ಅಮೇಝಿಂಗ್ ನ್ಯೂರೋ ಸರ್ಜನ್, ಒಳ್ಳೆ ಕೈಗುಣ ಇರುವಂಥ ಡಾಕ್ಟರ್ ಅಂತಾರಲ್ಲ ಆ ಥರ. ಜೊತೆಗೆ ನಮ್ಮ ಪುರಾಣಗಳು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸರ್. ವಾಟ್ ಎವರ್ ಯು ಮೈಟ್ ಸೆ, ಇಷ್ಟೇ ಮೇಡಮ್ ನಂಗೆ ಗೊತ್ತಿರೋದು ಅಂತ, ಬಟ್ ಅದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಜಾಸ್ತಿ ತಿಳ್ಕೊಂಡಷ್ಟು ಏನು ತಿಳ್ಕೊಂಡಿಲ್ಲ ಅಂತ ಗೊತ್ತಾಗತ್ತೆ. ಸೊ ದಟ್ಸ್ ಟ್ರೂ. ಸೊ ಐ ಥಾಟ್ ಇವತ್ತು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ನ್ಯೂರೋ ಸರ್ಜರಿ, ಸೀಜರ್ಸ್, ರೈಟ್, ಪಾರ್ಕಿನ್ಸನ್ಸ್, ಸ್ಟ್ರೋಕ್, ಇದೆಲ್ಲ ಆಕ್ಚುಲಿ ನಾವು ಡಿಸ್ಕಸ್ ಮಾಡಬೇಕಿದ್ದ ಟಾಪಿಕ್. ಬಟ್ ಇವತ್ತು ವೆನ್ ವಿ ಮೀಟ್ ಇನ್ ದ ಸ್ಟುಡಿಯೋ ವಿ ಡಿಸೈಡ್ ಸಡನ್ಲಿ ಔಟ್ ಆಫ್ ದ ಬ್ಲೂ ದಟ್ ಇವತ್ತು ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ, ಇದನ್ನ ಮಾತಾಡೋಣ ಅಂತ. ಸೊ ಯಕ್ಷ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ಪ್ರತಿ ಸಲ ಒಂದು ವಿಡಿಯೋ ಅಪ್ ಮಾಡಿದಾಗ ಜನರಿಗಿರೋ ಯಕ್ಷ ಪ್ರಶ್ನೆ ಏನಂದ್ರೆ, ಇದೆಲ್ಲ ಇನ್ಫಾರ್ಮೇಶನ್ ಯಾವ ಬುಕ್ಕಲ್ಲಿ ಸಿಗುತ್ತೆ ಹೇಳ್ತೀರಾ ಅಂತ. ಆ್ಯಂಡ್ ದೇ ಥಿಂಕ್ ಕೊಡೋ ಅಷ್ಟು ಇನ್ಫಾರ್ಮೇಶನ್ ಒಂದು ಬುಕ್ಕಲ್ಲಿ ಇದೆ ಆ್ಯಂಡ್ ಐಮ್ ಜಸ್ಟ್ ರೀಡಿಂಗ್ ಇಟ್ ಔಟ್ ಅಂತ. ಬಟ್ ಸಾಕಷ್ಟು ಕಡೆಗಳಿಂದ ಅದನ್ನ ಸಂಗ್ರಹ ಮಾಡಬೇಕಾಗತ್ತೆ, ಪುಸ್ತಕಗಳನ್ನು ಓದೋದು, ತಿಳಿದವರ ಜೊತೆ ಮಾತಾಡೋದು, ಹೀಗೆ ಎಲ್ಲ. ಸೊ ಯಕ್ಷ ಪ್ರಶ್ನೆ ಅಂತಿದ್ದ ಹಾಗೆ ನಮಗೆ ಮಹಾಭಾರತದಲ್ಲಿ ಯುಧಿಷ್ಠಿರನ ಮತ್ತು ಯಕ್ಷನ ನಡುವಿನ ಸಂವಾದ ಮೈಂಡ್ಗೆ ಬರುತ್ತೆ. ಸೊ ಲೆಟ್ ಮಿ ಬಿಗಿನ್ ವಿತ್ ನಿಮ್ಮ ವ್ಯೂ ಆನ್ ಯಕ್ಷ ಪ್ರಶ್ನೆ ಮತ್ತೆ ಆ ಕಂಪ್ಲೀಟ್ ಸನ್ನಿವೇಶ. ಯಕ್ಷ ಪ್ರಶ್ನೆ ಅನ್ನೋದು ಪಾಂಡವರ ವನವಾಸದ ಟೈಮಲ್ಲಿ ಬರುವಂಥ ಒಂದು ಸನ್ನಿವೇಶ. 100ಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನ ಯಕ್ಷ ಅಂತಕ್ಕಂಥವನು ಕೇಳುತ್ತಾನೆ. ಯಕ್ಷನ ವೇಷದಲ್ಲಿ ಆಕ್ಚುಲ್ ಆಗಿ ಯಮಧರ್ಮ ಬಂದಿರೋದು ಅನ್ನೋದು ಉಲ್ಲೇಖ ಅದು ಆದ್ಮೇಲೆ ಬರುತ್ತೆ. ಕಥಾ ಪ್ರಸಂಗ ನೋಡಬೇಕು ಅನ್ನಂಗಿತ್ತು ಅಂತಂದ್ರೆ 100ಕ್ಕೂ ಮೇಲ್ಪಟ್ಟ ಪ್ರಶ್ನೆಗಳನ್ನ ಕೇಳ್ದ, ಜಾಣತನದಿಂದ ಉತ್ತರ ಹೇಳ್ದ, ಕಥೆ ಇತ್ತು, ಕಥೆ ಹೇಳೋದಿಕ್ಕೆ ಆ ಥರನೇ ಹೋಗುತ್ತೆ. ಆದ್ರೆ ಏನಂತಂದ್ರೆ ಅದು ನೀವು ಒಂದೊಂದು ಪ್ರಶ್ನೆನೂ ನೋಡ್ತಾ ಹೋಯ್ತು ಅಂತಂದ್ರೆ ಇವತ್ತಿನ ಬದುಕಿಗೂ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆಗಳು, ತುಂಬಾ ಅದ್ಭುತವಾದ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದ ಉತ್ತರ, ಒಂದು 10 ನಿಮಿಷ ಕೂತ್ ನೀವು ಯೋಚನೆ ಮಾಡಿದ್ರೆ
ಎಲ್ಲರ ಜೀವನಕ್ಕೂ ಪ್ರಸ್ತುತವಾಗಿರೋಂಥ ಇದು. ಅದನ್ನ ನೀವು ಯಾವ ಪ್ರಶ್ನೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತಗೋಬಹುದು. ಅದೊಂಥರ ಸ್ಟ್ಯಾಂಡ್ ಅಲೋನ್ ಪ್ರಶ್ನೆಗಳು. ಹಿಂದಿನ ಪ್ರಶ್ನೆ ಗೊತ್ತಿರಬೇಕು, ಮುಂದಿನ ಪ್ರಶ್ನೆ ಗೊತ್ತಿದ್ರೆ ಮಾತ್ರ ಹಿಂದಿನ ಪ್ರಶ್ನೆಗೆ ಉತ್ತರ ಗೊತ್ತಾಗೋದು, ಅಥವಾ ಈ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದ್ರೆ ಮುಂದಿನ ಪ್ರಶ್ನೆ ಹೆಲ್ಪ್ ಆಗ, ಆ ಥರ ಏನೂ ಇಲ್ಲ. 2 ಉದಾಹರಣೆ ಕೊಡ್ತೀನಿ. ಇದೇ ರೀತಿ ಮಾತಾಡ್ತಾ ಇರಬೇಕಾಯ್ತು ಅಂತಂದ್ರೆ ಯಕ್ಷ ಒಂದು ಕೇಳ್ತಾನೆ, ಭೂಮಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತಂದ್ರೆ ಇಂಗ್ಲಿಷಲ್ಲಿ ಹೇಳಬೇಕು ಅಂದ್ರೆ ವಾಟ್ ಸರ್ಪ್ರೈಸಸ್ ಯು ದ ಮೋಸ್ಟ್ ಅಂತ ಕೇಳ್ತಾನೆ. ಬೇಕಾದಷ್ಟು ಹೇಳ್ಬೋದು, ಅದಕ್ಕೆ ಏನು ಆಶ್ಚರ್ಯ ಇದೆ ಅಂತ ಹೇಳಿ ಏನ್ ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಒಂದು ಬ್ಯೂಟಿಫುಲ್ ಉತ್ತರ ಕೊಡ್ತಾನೆ ಅವನು ವಾಪಸ್ಸು. ಪ್ರತಿದಿನ ಎಲ್ಲ ಕಡೆ ಸಾವು ನೋಡ್ತೀವಿ. ಒಂದು ಸೊಳ್ಳೆನ ಹೊಡೆದು ಸಾಯಿಸ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಗಾಡೀಲಿ ಹೋಗ್ತಾ ಇರ್ಬೇಕಾರೆ ಯಾರೋ ಸತ್ತಿರ್ತಾರೆ, ಅವರನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಪೇಪರಲ್ಲಿ ನೋಡ್ತೀವಿ, ಆಕ್ಸಿಡೆಂಟಲ್ ಜನ ಸಾಯ್ತಾರೆ, ಟೆರರಿಸ್ಟ್ ಅಟ್ಯಾಕ್ ಆಯಿತು, ಪ್ಲೇನ್ ಕ್ರ್ಯಾಶ್ ಆಯಿತು, ಅಥವಾ ಸ್ವಾಭಾವಿಕವಾಗಿ ಯಾರೋ ಮರಣ ಹೊಂದರು. ಮರಣ ಅನ್ನೋದು ಸ್ವಾಭಾವಿಕವಾಗಿ ಪ್ರತಿದಿನ ನೋಡ್ತಿರ್ತೀವಿ. ಆದರೆ ಪ್ರತಿಯೊಬ್ಬರು ನಂಬೋದೇನು ಗೊತ್ತಾ, ನಾನು ಮಾತ್ರ ಬದುಕಿರ್ತೀನಿ, ನಾನು ಸಾಯಲ್ಲ, ಸಾವುಗೂ ನನಗೂ ಸಂಬಂಧ ಇಲ್ಲ, ನಾನು ಪರ್ಮನೆಂಟು. ಆದರೆ ಬೇರೆ ಎಲ್ಲ ಕಡೆ ಸಾವು ಅನ್ನೋದು ಎಷ್ಟು ನೈಜ, ಎಷ್ಟು ಸ್ವಾಭಾವಿಕ, ಎಷ್ಟು ಪ್ರಸ್ತುತ, ಎಷ್ಟು ದೈನಂದಿನ ಜೀವನದಲ್ಲಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ನಮ್ಮ ವಿಷಯಕ್ಕೆ ವೈಯಕ್ತಿಕವಾಗಿ ಬಂದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಇರ್ತೀನಿ, ನಾನು ಸಾಯಲ್ಲ ಅನ್ನೋದು ಅದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಅಂತೆ. ಮುಗಿಯುತ್ತೆ ಅಂತ ಗೊತ್ತಿದ್ದು ಮುಗಿಯಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಸುತ್ತಾನಲ್ಲ ಮನುಷ್ಯ, ಅದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಟೆಕ್ಸ್ಟ್. ಇವತ್ತಿನ ಜೀವನಕ್ಕೆ ನೋಡ್ತು ಅಂತಂದ್ರೆ ಯಾವುದೂ ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ, ಬೇರೆಯವರು ಶಾಶ್ವತ ಅಲ್ಲ. ಅಷ್ಟರಲ್ಲಿ ಮನಸ್ತಾಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ಒಬ್ರಿಗೊಬ್ರಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಮಾಡಿಕೊಂಡು, ಸಣ್ಣ ಪುಟ್ಟ ವಿಷಯಕ್ಕೆ ಓಡಿಕೊಂಡು, ಜೀವನನ ಒಂದು ರೇಸ್ ಥರ ಮಾಡಿಕೊಂಡು ಓಡೋದಕ್ಕಿಂತ ನೆಮ್ಮದಿಯಾಗಿ ಯಾವತ್ತೋ ಒಂದು ದಿವಸ ಮುಗಿಯುತ್ತೆ, ಇರೋ ಅಷ್ಟು ದಿವಸ ನೆಮ್ಮದಿಯಾಗಿ ಆರಾಮಾಗಿರೋಣ ಅಂತ ನೋಡುವಂಥ ಮನಸ್ಥಿತಿ ಇತ್ತು ಅಂದರೆ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಇನ್ನೊಂದು ಲಾಸ್ಟ್ ಒನ್, ನಾನೇನು ಹೇಳ್ತಾನೆ ಅಂತಂದರೆ ಅವನ ಪ್ರಶ್ನೆ ಏನು ಅಂತಂದರೆ, ಜೀವನದಲ್ಲಿ ಅತ್ಯಂತ ಶ್ರೀಮಂತ ಯಾರು, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಯಾರು, ಅಥವಾ ಅತ್ಯಂತ ಶ್ರೀಮಂತನಾದ ವ್ಯಕ್ತಿಯ ಹತ್ರ ಇರತಕ್ಕಂಥ ಆಸ್ತಿ ಯಾವುದು ಕೇಳಿದ್ರೆ ಜನ ಏನ್ ಬೇಕಾದ್ರೆ ಹೇಳ್ಬೋದು. ಇಂಡಿಯಾಲಿದ್ರು ನೀವು ಅಂಬಾನಿ ಅಂತೀರಾ, ಅಥವಾ ನೀವು ಪುರಾಣಗಳಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಕುಬೇರ ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಅಂತ. ಯುಧಿಷ್ಠಿರ ಏನು ಉತ್ತರ ಕೊಡ್ತಾನೆ ಗೊತ್ತಾ, ತುಂಬಾ ಶ್ರೀಮಂತನಾದ ವ್ಯಕ್ತಿ ಹತ್ರ ಇರುವಂಥ ಆಸ್ತಿ ಸಂತೃಪ್ತಿ. ಯಾರಿಗೆ ಇರೋದ್ರಲ್ಲಿ ಸಂತೃಪ್ತಿ ಇದೆಯೋ ಆತ ಅತ್ಯಂತ ಸುಖಿ, ಆತ ಅತ್ಯಂತ ಶ್ರೀಮಂತ. ಅದನ್ನ ಬಿಟ್ಟು ಬೇರೆ ಯಾರಿಗೂ ಶ್ರೀಮಂತಿಕೆ ಆಗಲಿ, ಐಶ್ವರ್ಯ ಆಗಲಿ, ಈ ಸುಖ ಆಗಲಿ ಸಿಗೋದಿಲ್ಲ. ಅದನ್ನ ನೀವು ಈಗಿನ ನೋಡ್ತು ಅಂದ್ರೆ, ಇತ್ತೀಚೆಗೆ ನಮ್ಮ DVG ಹೇಳ್ತಾರೆ, ಇರುವ ಭಾಗ್ಯವನೆನೆದು ಬಾರೆನೆಂಬುದ ಬಿಡು, ಹರುಷಕ್ಕೆ ಇದೇ ದಾರಿ ಮಂಕುತಿಮ್ಮ. ಇರೋದ್ರಲ್ಲಿ ಪಡೋ ಸುಖಕ್ಕೂ ಇಲ್ಲದೆ ಇರೋದಕ್ಕೆ ಹಿಂದೆ ಓಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲದೆ ಇರೋದ್ರ ಹಿಂದೆ ಓಡ್ತಾ ಇತ್ತು ಅಂತಂದ್ರೆ ಜೀವನ ಪರ್ಯಂತ ಓಡ್ತಾನೆ ಇರಬೇಕು, ಯಾವುದೋ ಒಂದು ಇರೋದಿಲ್ಲ. ನೀವೊಂದು ಕತೆ ಕೇಳಿರ್ಬೋದು, ಯಾರೋ ಹೀಗೆ ಒಬ್ಬ ಯಕ್ಷ ಒಬ್ಬ ಇವನಿಗೆ 9 ಕೊಡ ಚಿನ್ನ ಕೊಡ್ತಾನೆ, 9ನೇ ಕೊಡ ಅರ್ಧ ತುಂಬಿರುತ್ತೆ. ಆ 9ನೇ ಕೊಡ ತುಂಬಿಸೋದಿಕ್ಕೆ ಪಾಪ ಜೀವನ ಇಡೀ ಪ್ರಯತ್ನ ಪಡ್ತಾನೆ, ತುಂಬಿಸಕ್ಕೆ ಆಗೋದಿಲ್ಲ. ಅವಾಗ ಅವ್ನು ನಕ್ಕೊಂಡು ವಾಪಸ್ ಹೇಳ್ತಾನಂತೆ, 8 ಕೊಡದಲ್ಲಿರೋದನ್ನ ನೀನು ಖರ್ಚು ಮಾಡಿದ್ರೆ ಸುಖವಾಗಿರ್ತಿದೆ, 9ನೇ ತುಂಬಿಸೋಕೆ ಹೋಗಿ ನೀನು ಜೀವನ ಹಾಳು ಮಾಡ್ಕೊಂಡೆ ಅಂತ. ನಮ್ಮೆಲ್ಲರ ಕತೆನೂ ಅದೇ. ಇಲ್ಲದೆ ಇರೋದ್ರ ಹಿಂದೆ ಓಡ್ತಾನೇ ಇರ್ತೀವಿ, ಒಂದು ದಿವಸ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಇರೋದನ್ನ ಇಟ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರೋದ್ರಲ್ಲಿ ನಿಜವಾದ ಸುಖ. ದಟ್ ಇಸ್ ದ ಸೀಕ್ರೆಟ್ ಆಫ್ ಅ ಹ್ಯಾಪಿ ಲೈಫ್. ಲವ್ಲಿ. ಆಲ್ಸೋ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹುಡುಕೊಂಡು ಹೋದ್ರೆ ಇದಕ್ಕೆ ಸಂತೃಪ್ತಿ ಇರಬಾರ್ದು ಇಸ್ ವಾಟ್ ಐ ಬಿಲೀವ್ ಸರ್. ಅಂದ್ರೆ ಇನ್ನೂ ಕಲಿಯೋ ಹಂಬಲ ಇರಬೇಕು, ನಾನು ಕಲ್ತಿರೋದು ಸಾಕಪ್ಪ ಅನ್ನೋ ಸಂತೃಪ್ತಿ ಇರಬಾರ್ದು. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ವಿ ಆರ್ ಕಮಿಂಗ್ ಟು ಭಗವದ್ಗೀತೆ. ಸೊ ಏನಾಗುತ್ತೆ, ಯಾವುದೋ ಒಂದು ವಿಡಿಯೋ ಮಾಡಿದಾಗ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಅಫ್ಕೋರ್ಸ್ ಆಸ್ ಕಾಂಟೆಂಟ್ ಕ್ರಿಯೇಟರ್ಸ್ ನಮಗೆ ನಿಜವಾಗ್ಲೂ ಖುಷಿ ಇರುತ್ತೆ. ಬಟ್ ರೀಸೆಂಟ್ಲಿ ಒಂದು ಹೆಲ್ದಿ ಡಿಸ್ಕಷನ್, ಹೆಲ್ದಿ ಡಿಬೇಟ್ ಆಯಿತು ನಿಮ್ಮ ಮಧ್ಯೆ. ಆ ವಿಡಿಯೋ ನೋಡಿ ನೀವು ಕಾಲ್ ಮಾಡಿದ್ರಿ, ಸೇಯಿಂಗ್ ಆ ಒಂದು ವಿಡಿಯೋನ ಮಾತ್ರ ಪಾಯಿಂಟ್ ಆಫ್ ಇದಾಗಿಟ್ಕೊಂಡು ಹೇಳಿದಿರಾ. ಜನರಲಿ ಎಲ್ಲ ಕಡೆ ಭಗವದ್ಗೀತೆಯ ಒಂದೊಂದು ಶ್ಲೋಕ, ಒಂದೊಂದು ಸಾಲನ್ನ ತೆಗೆದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದಾನೆ ಅಂತ ಏನು ಹೇಳ್ತಾರಲ್ಲ, ಆಕ್ಚುಲಿ ಇಟ್ ಇಸ್ ನಾಟ್ ದಟ್ ವೇ ಅಂತ ಹೇಳಿದ್ರಿ. ಐ ಲವ್ ದಟ್ ಡಿಸ್ಕಷನ್. ಅಂಡ್ ಅವತ್ತೇ ನಾನು ಅನ್ಕೊಂಡೆ ನೆಕ್ಸ್ಟ್ ನೀವು ಸಿಕ್ಕಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಸೊ ವೈ ಡು ಯು ಥಿಂಕ್ ಎಸ್ಪೆಷಲಿ ಭಗವದ್ಗೀತೆಯಲ್ಲಿ 700 ವರ್ಸಸ್ ಅಥವಾ 700 ಶ್ಲೋಕಗಳಿದೆ ಅಂತ ಹೇಳಲಾಗುತ್ತೆ. ಎಲ್ಲವೂ ಒಂದಕ್ಕೆ ಒಂದು ಇಂಟರ್ ಕನೆಕ್ಟೆಡ್. ಇಟ್ ಇಸ್ ನಾಟ್ ಲೈಕ್ ದಿಸ್ ಯಕ್ಷ ಪ್ರಶ್ನೆ ವೆರಾಸ್ ಒಂದೊಂದು ಸ್ಟ್ಯಾಂಡ್ ಅಲೋನ್ ಆಗಿರುತ್ತೆ ಅಂತ ಏನ್ ಮಾತಾಡಿದ್ವಿ. ಬಟ್ ಯು ಫೀಲ್ ಅಂಡ್ ಯು ಸೇ ದಟ್ ಭಗವದ್ಗೀತೆಯಲ್ಲಿ ಸ್ಟ್ಯಾಂಡ್ ಅಲೋನ್ ಶ್ಲೋಕಗಳನ್ನ ತಗೊಂಡು ನಾವ್ ಅರ್ಥ ಹೇಳೋದಕ್ಕೆ ಬರೋದಿಲ್ಲ ಅಂತ. ಯಾಕೆ ನೋಡಿ, ಮೊದಲನೇದಾಗಿ ನಾನೇನು ಹೇಳಬೇಕು ಅಂದ್ರೆ, ಭಗವದ್ಗೀತೆಯಷ್ಟು ಉಲ್ಲೇಖ ಪಡುವಂತಹ ಕೃತಿ ಜಗತ್ತಲ್ಲಿಲ್ಲ.
ಕೃಷ್ಣ ಹೀಗೆ ಹೇಳ್ದ, ಎಷ್ಟೋ ಮೀಮ್ಗಳಲ್ಲಿ ಬರುತ್ತೆ, ಕೃಷ್ಣ ಹೀಗೆ ಹೇಳ್ದ, ಕೃಷ್ಣ ಹಾಗೆ ಹೇಳ್ದ, ಅಲ್ಲಿಂದ ಒಂದು ಪದ್ಯ ಇತ್ತು, ಇಲ್ಲಿಂದ ಒಂದು ಪದ್ಯ ಇತ್ತು ಅಂತ. ಬಟ್ ಏನಂತಂದ್ರೆ ಭಗವದ್ಗೀತೆ ಅನ್ನೋದು ಒಂದು ಪದ್ಯನ ತೆಗೆದು ಒಂದು ಸಿಚುಯೇಷನ್ಗೆ ನೀವು ಯೂಸ್ ಮಾಡಿ ಹೇಳ್ತು ಅಂತಂದ್ರೆ ಅದು ಸಾಂತ್ವನ ಕೊಡ್ಬೋದು. ಬಟ್ ಸಾಂತ್ವನ ಒಂದೇ ಉತ್ತರ ಅಲ್ಲ. ಭಗವದ್ಗೀತೆ ಉದ್ದೇಶ ಜನರಿಗೆ ಸಾಂತ್ವನ ಕೊಡೋದಲ್ಲ, ಜೀವನದ ಕಲೆ, ಜೀವನನ ಹೇಗೆ ನಡೆಸಬೇಕು. ಮುಂದೆ ಆ ತೊಂದರೆ ಮತ್ತು ಬಂದಾಗ ಇದೇ ಪ್ರಶ್ನೆ ಏಳಬಾರದು, ಅಥವಾ ಆ ತೊಂದರೆ ಬರ್ದೇನೆ ಇರಬಾರದು. ತೊಂದರೆ ಬಂತು ಅಂತಂದ್ರೆ ಅದನ್ನು ನಿಭಾಯಿಸುವಂತ ಶಕ್ತಿ ಯಾರಿಗಿರುತ್ತೋ ಅವರಿಗೆ ಆ ಒಂದು ಮನಸ್ಥಿತಿಯನ್ನ ಉಂಟು ಮಾಡುವಂಥ ಒಂದು ಕೃತಿ ಅದು. ಇಲ್ಲಿ ಹೇಗೆ ಅಂತಂದ್ರೆ ನೀವು ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಯುದ್ಧ ಆಗ್ತಿದೆ, ಯುದ್ಧ ಆಗಬೇಕು, ಎರಡು ದೊಡ್ಡ ದೊಡ್ಡ ಸೈನ್ಯಗಳು ಒಂದಕ್ಕೆ ಮುಂದೆ ಒಂದು ನಿಂತಿದೆ, ಎಲ್ಲರೂ ಉತ್ಸಾಹದಿಂದಿದ್ದಾರೆ. ಆ ಹೊತ್ತಲ್ಲಿ ಯುದ್ಧದ ಭೂಮಿಯಲ್ಲಿ ಎರಡೂ ಯುದ್ಧ ಈ ಸೈನ್ಯಗಳ ಮಧ್ಯ ಒಂದು ಸಂಭಾಷಣೆ ನಡೆಯುತ್ತೆ. ಅರ್ಥ ಆಯ್ತಾ? ಆ ಸಂಭಾಷಣೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅರ್ಜುನನಿಗೆ ಇದ್ದಕ್ಕಿದ್ದ ಹಾಗೆ ಇವತ್ತಿನ ಟರ್ಮ್ಸ್ ಅಲ್ಲಿ ಹೇಳ್ಬೇಕಾದ್ರೆ ದರ್ ಇಸ್ ಎ ಸೈಕಲಾಜಿಕಲ್ ಬ್ರೇಕ್ ಡೌನ್. ನೀವು ಕೃಷ್ಣನ ಬೇಕಾದಷ್ಟು ದೃಷ್ಟಿಕೋನದಿಂದ ನೋಡಿರ್ತೀರಾ. ಕೃಷ್ಣ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ನಾನು ಅದನ್ನ ಭಗವಂತ ಅನ್ನೋ ಒಂದು ದೃಷ್ಟಿಕೋನದಿಂದ ಮಾತಾಡ್ತಿಲ್ಲ, ವಿಮರ್ಶಾತ್ಮಕವಾಗಿ ಮಾತಾಡ್ತಿದ್ದೀನಿ. ಆ ಒಂದು ಪಾತ್ರ ಮಹಾಭಾರತ ಅನ್ನೋ ಒಂದು ಕೃತಿಯಲ್ಲಿ ಕೃಷ್ಣ ಅಂತಕ್ಕಂಥ ಒಂದು ಪಾತ್ರವನ್ನ ತುಂಬಾ ಬೇರೆ 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 ದೃಷ್ಟಿಕೋನಗಳಿಂದ ನೋಡಿದವರಿದ್ದಾರೆ. ಭಗವಂತನಾಗಿ ನೋಡಿದವರಿದ್ದಾರೆ, ಒಬ್ಬ ರಾಜನನ್ನಾಗಿ ನೋಡಿದವರಿದ್ದಾರೆ, ಸ್ನೇಹಿತನನ್ನಾಗಿ ನೋಡಿದವರಿದ್ದಾರೆ, ತಮ್ಮನಾಗಿ ನೋಡಿದವರಿದ್ದಾರೆ, ಅಥವಾ ತಮ್ಮ ಜೊತೆ ಬೆಳೆದ ಒಬ್ಬ ಬಾಲ್ಯದ ಸ್ನೇಹಿತ ಅಂತ ನೋಡಿದವರಿದ್ದಾರೆ. ಆದರೆ ಭಗವದ್ಗೀತೆಯ ಒಂದು ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕು ಅಂದರೆ ಕೃಷ್ಣನಿಗಿಂತ ಅದ್ಭುತವಾದ ಸೈಕ್ಯಾಟ್ರಿಸ್ಟ್ ಇನ್ನೊಬ್ಬ ಇಲ್ಲ. ಫಸ್ಟ್ ಬ್ರೇಕ್ ಡೌನ್ ಅರ್ಜುನನಿಗೆ ಏನಂತಾರೆ, ಈ ಗೆಟ್ಸ್ ಓವರ್ವೆಲ್ಮ್ಡ್ ವಿತ್ ದ ಸಿಚುಯೇಷನ್. ಅವನಿಗೆ ನೋಡ್ತಾನೆ, ಅವನಿಗೆ ಆ ಒಂದು ಸಿಚುಯೇಷನ್ನಿಂದ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಪೂರ್ತಿ ತಳಮಳ ಇರುತ್ತೆ. ನೀವು ನೋಡ್ತಾ ಹೋಯಿತು ಅಂತಂದರೆ ಭಗವದ್ಗೀತೆ ಶುರು ಆಗೋದು ಯಾರ ಶ್ಲೋಕದಿಂದ? ವೆರಿ ಸರ್ಪ್ರೈಸಿಂಗ್, ಧೃತರಾಷ್ಟ್ರನದ್ದು. ಸಾಕಷ್ಟು ಬಾರಿ ಕೇಳುತ್ತಾರೆ ಅಂತ ಒಂದು ಅದ್ಭುತವಾದ ಕೃತಿ ಶುರು ಆಗಿದ್ದು ಯಾಕೆ ಧೃತರಾಷ್ಟ್ರನಿಂದ ಅಂತ. ಮೊದಲನೇ ಶ್ಲೋಕ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಧೃತರಾಷ್ಟ್ರ ವಾಚ ಅಂತಾನೆ ಬರೋದು. ಯಾಕೆ ಅಂತಂದ್ರೆ ಧೃತರಾಷ್ಟ್ರ ಅಂತಕನು ಕೇವಲ ಕಣ್ಣಿಂದ ಕುರುಡಲ್ಲ, ಅವನು ಮನಸ್ಸಿನಿಂದನೂ ಕುರುಡ. ಅವನಿಗೆ ಎಲ್ಲ ವಿಷಯಗಳಲ್ಲೂ ಅತೀವ ಪುತ್ರ ವ್ಯಾಮೋಹ. ಶುರುವೇ ಅಜ್ಞಾನದ ಪರಾಕಾಷ್ಠೆಯಿಂದ ಶುರು ಆಗ್ತಾ ಇರೋದು. ಒಬ್ಬ ಅತ್ಯಂತ ಕುರುಡ, ಹುಟ್ಟಿನಿಂದಲೂ ಕುರುಡ, ಕಣ್ಣಿನಿಂದಲೂ ಕುರುಡ, ಜ್ಞಾನದಿಂದಲೂ ಕುರುಡ, ಅವನ ಒಂದು ಮಾತಿನಿಂದ ಶುರು ಆಗುತ್ತೆ. ಅಂತಂದ್ರೆ ನೀವು ಅದಕ್ಕಿಂತ ಕೆಳಗೆ ಇಳಿಯಕ್ಕೆ ಆಗಲ್ಲ. ಮುಗಿಯೋ ಹಂತ ಎಲ್ಲಿ ಅಂತಂದ್ರೆ ಮೋಸ್ಟ್ ಆಫನ್ ಕೋಟೆಡ್ ಎಲ್ಲ ಕಡೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮಜ ಅಂದ್ರೆ ಎಲ್ಲ ಬಿಟ್ಬಿಡು, ನಾನು ಒಬ್ಬನ ಹಿಡಿ ಸಾಕು. ಅದರ ಅರ್ಥ ಅಲ್ಲ. ಬಟ್ ಅಲ್ಲಿ ಮುಗಿಯೋದು ಅಂತಂದ್ರೆ ಇಟ್ಸ್ ಅ ಸೈನ್ ಆಫ್ ಯೂನಿವರ್ಸಲ್ ರಿಯಶ್ಯೂರೆನ್ಸ್. ಏನಿಲ್ಲ ಅಂತಂದ್ರೂ ದೇರ್ ಇಸ್ ಸಮಥಿಂಗ್ ಸ್ಟಿಲ್ ದೇರ್. ನಮಗೊಂದು ರಿಯಶ್ಯೂರೆನ್ಸ್ ಕೊಡ್ಲಿಕ್ಕೆ ಯಾವುದೋ ಒಂದು ಶಕ್ತಿ ಇದೆ ಅಥವಾ ಒಂದು ಚೇತನ ಇದೆ ಅಂತ. ಸೊ ಈ ಒಂದು ಜರ್ನಿ ಏನಿದೆ ಅದರಲ್ಲೊಂದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಾರಧಾರೆ ಹರಿಯುತ್ತೆ. ಅಲ್ಲೊಂದು ಸೂತ್ರ ಇದೆ, ಅಲ್ಲೊಂದು ದಾರ ಇದೆ. ತುಂಬ ಸಲ ನಾವು ನಮ್ಮ ಪುರಾಣ ಓದಬೇಕಾದ್ರೆ ಅಥವಾ ಸಾಕಷ್ಟು ಇದನ್ನು ಓದಬೇಕಾದ್ರೆ ಸಂಗತಿ ಅಂತ ಒಂದು ಮಾತು ಬರುತ್ತೆ. ಕನ್ನಡದಲ್ಲೂ ಉಪಯೋಗಿಸ್ತೀವಿ, ಅಸಂಗತವಾಗಿ ಮಾತಾಡೋದ್ರು. ಇದು ಸಂಗತಿ ಅಂದ್ರೆ ಏನು ಅಂತಂದ್ರೆ ಹಿಂದಿನ ವಿಷಯಕ್ಕೂ ಮುಂದಿನ ವಿಷಯಕ್ಕೂ ಒಂದು ಲಿಂಕ್ ಇರಬೇಕು. ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕದಿಂದ ಹಿಡಿದು ಕೊನೆಯ ಶ್ಲೋಕದವರೆಗೂ ಸಂಗತಿ ಇದೆ. ಒಂದು ಶ್ಲೋಕನ ಐಸೋಲೇಟೆಡ್ ಆಗಿ ಹಿಂಗೆ ಎತ್ಬಿಟ್ಟು ಇದು ಇದೇ ಅರ್ಥ ಅಂತ ಹೇಳೋದು ತಪ್ಪು. ಅದು ಸಾಂತ್ವನ ಕೊಡುತ್ತೆ. ಓ ಸದ್ಯ, ಓ ಹೌದಾ, ಹಂಗೆ ಹೇಳಿದಾನ ಅಂತ, ಓ ಕೃಷ್ಣನೇ ಹಂಗೆ ಹೇಳ್ಬಿಟ್ಟಿದ್ದಾನೆ, ಆಯ್ತಪ್ಪ ನಾ ಮಾಡಿದ್ ಸರಿ ಅಂತ ಜನಕ್ಕೆ ಬೇಕು. ಅದಕ್ಕೋಸ್ಕರ ಆ ಥರ ಬಳಸ್ತಾರ ಅದನ್ನ. ಆ ಥರ ಅಲ್ಲ. ಅದು ಸಂಗತಿ ಇದೆ. ಹಿಂದಿನ ಶ್ಲೋಕಗಳಲ್ಲಿ ಯಾವ ಕಾಂಟೆಕ್ಸ್ಟ್ ಬರ್ತಾ ಇದೆ, ಕೃಷ್ಣ ಬಿಲ್ಡಪ್ ಮಾಡ್ತಾನೆ ಒಂದು ವಿಷಯನ. ನೀವು ನೋಡಬೇಕು ಅವನು ಎಂಥ ಅದ್ಭುತವಾದ ಸೈಕಾಲಜಿಸ್ಟ್ ಅನ್ನೋದನ್ನು ನೀವು ಆ ದೃಷ್ಟಿಕೋನದಿಂದ ನೋಡಿದಾಗ ಗೊತ್ತಾಗತ್ತೆ ನಿಮಗೆ. ಅವ್ನು ಭಗವದ್ಗೀತೆಯಲ್ಲಿ ಹೇಳ್ದ, ನಾ ದಿನ ಅದನ್ನು ಬೈ ಹಾರ್ಟ್ ಮಾಡ್ತೀನಿ, ನಾನು ಹೇಳ್ತೀನಿ, ನನಗೆ ಪುಣ್ಯ ಬರುತ್ತೆ. ಹೌದು, ಆ ದೃಷ್ಟಿಕೋನನೂ ಸರಿ. ಬಟ್ ಅವನನ್ನ ಒಬ್ಬ ಬಿಹೇವಿಯರಲ್ ಥೆರಪಿಸ್ಟ್ ಥರ ಯುದ್ಧದಿಂದ ಓಡು ಹೋಗೋದಿಕ್ಕೆ ರೆಡಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನ 1.5 ಗಂಟೆ ಕಾಲದಲ್ಲಿ ಯುದ್ಧ ಮಾಡೋದಿಕ್ಕೆ ರೆಡಿಯಾಗಿ ನಿಲ್ಲಿಸಿದಂಥ ಒಬ್ಬ ಬ್ಯೂಟಿಫುಲ್ ಸೈಕಾಲಜಿಸ್ಟ್ ಅವನು. ಅದೊಂದು ಬಿಹೇವಿಯರಲ್ ಥೆರಪಿ.
ಬಿಹೇವಿಯರಲ್ ಥೆರಪಿನಲ್ಲಿ ಇವಾಗ ಡಾಕ್ಟರ್ ಹತ್ರ ನೀವು ಮಾತಾಡ್ತಿರ್ತೀರಾ, ನಾನು ನಿಮಗೆ ಇಷ್ಟು ದಿವಸ ಸ್ಪೈನ್ ಎಲ್ಲ ಮಾಡ್ಬೇಕಾದ್ರೆ ಹೇಳಿದೆ ಬಿಸಿಲಲ್ಲಿ ನಡಿಬೇಕು, ಎಕ್ಸಸೈಸ್ ಮಾಡಬೇಕು ಅಂತ. ನಾನು ಹೇಳಿದ 5 ಪಾಯಿಂಟಲ್ಲಿ ಮಧ್ಯದ್ದು ಒಂದೇ ಒಂದು ಪಾಯಿಂಟು ಬಿಸಿಲಲ್ಲಿ ನಡಿಬೇಕು ಅಂದಿದ್ದಾರೆ ಡಾಕ್ಟ್ರು, ಅಷ್ಟು ಸಾಕಂತೆ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೊಂದು ಸಂಗತಿ ಇದೆ ಅಲ್ವಾ, ಹಿಂದಿಂದ 2 ಮಾಡಬೇಕು, ಮುಂದಿಂದ 2 ಮಾಡಬೇಕು, ಅದಷ್ಟು ಮಾಡಿದ್ರೆ ಮಾತ್ರ ನಿಮಗೆ ಫೈನಲ್ ಪ್ರಾಡಕ್ಟ್ ಬರುತ್ತೆ. ಭಗವದ್ಗೀತೆಯಲ್ಲೂ ಸೇಮ್ ಥಿಂಗ್, ದೇರ್ ಇಸ್ ಅನ್ ಇನ್ವಿಸಿಬಲ್ ಥ್ರೆಡ್ ರನ್ನಿಂಗ್ ಥ್ರೂ ದ ಹೋಲ್ ಲಿಟ್ರೇಚರ್. ಅದೊಂದು ಸಂಗತಿ, ಒಂದು ವಿಚಾರಧಾರೆ ಅದು. ಕೃಷ್ಣ ಹೇಳಬೇಕಾದ್ರೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಅವಶ್ಯಕತೆ ಇದೆ, ಒಂದೊಂದು ಅಧ್ಯಾಯ ಇನ್ನೊಂದು ಅಧ್ಯಾಯಕ್ಕೆ ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಡೌಟ್ ಇರುತ್ತೆ, ಅದನ್ನ ನೆಕ್ಸ್ಟಲ್ಲಿ ಕ್ಲಿಯರ್ ಮಾಡ್ತಾನೆ. ಅದರಲ್ಲಿ ಕೆಲವೊಂದಷ್ಟು ಡೌಟ್ ಬರುತ್ತೆ, ಅದನ್ನ ನೆಕ್ಸ್ಟಲ್ಲಿ ಕ್ಲಿಯರ್ ಮಾಡ್ತಾನೆ. ಸೊ ಒಂದು ಅಧ್ಯಾಯದ ಒಂದು ಶ್ಲೋಕ ನೋಡಿದ್ರೆ ನಮ್ಮ ಹಿಂದಿಂದ ಹೇಳೋದು ಅಂತಂದ್ರೆ ಪೂರ್ವ ಪಕ್ಷ ಅಂತೀವಿ. ಪೂರ್ವ ಪಕ್ಷ ಅಂತಂದ್ರೆ ಏನ್ ಡೌಟ್ ಇತ್ತು, ಯಾಕಾಗಿ ಈ ಶ್ಲೋಕ ಬಂತು ಅಂತ. ನಿಮಗೆ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ, ಇದಾದ್ಮೇಲೆ ಏನ್ ಹೇಳದ ಅಂತನೂ ಗೊತ್ತಿಲ್ಲ, ಬರೀ ಅದೊಂದನ್ನು ಮಾತ್ರ ಇಟ್ಕೊಂಡು ನಾನು ಇದು ಮಾಡ್ತೀನಿ ಅನ್ನೋದು ತಪ್ಪು. ಅಫ್ಕೋರ್ಸ್ ಎಸ್, ಸಾಂತ್ವನ ಕೊಡುತ್ತೆ, ಮನಸ್ಸು ನೆಮ್ಮದಿ ಕೊಡುತ್ತೆ, ಎಲ್ಲ ಕೊಡುತ್ತೆ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ನಿಜವಾಗಿ ಅದರ ಅರ್ಥ ಆಗಬೇಕು. ನಿಜವಾಗ್ಲೂ ಅವ್ನು ಏನು ಹೇಳಕ್ಕೆ ಹೊರಟಿದ್ದಾನೆ, ಇವತ್ತಿನ ದಿನಕ್ಕೆ ಹೇಗೆ ಪ್ರಸ್ತುತ, ಇವತ್ತಿನ ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅಂದರೆ ಅದರ ಪರಿಪೂರ್ಣತೆಯನ್ನು ನಾವು ನೋಡಬೇಕು. ಇಟ್ಸ್ ಎ ಟೊಟ್ಯಾಲಿಟಿ. ಅದರ ಒಂದು ಶ್ಲೋಕವನ್ನು ಎತ್ತಿ ನನಗೆ ಪೂರ್ತಿ ಭಗವದ್ಗೀತೆಯ ಸಾರ ಇದರಲ್ಲಿ ಸಿಕ್ತು. ಎಷ್ಟೊಂದು ಮೀಮ್ಸ್ ಬರುತ್ತೆ, ಭಗವದ್ಗೀತೆಯ ಅರ್ಥಗಳು 18 ಸಾಲಲ್ಲಿ 18 ಅಧ್ಯಾಯಗಳ ಅರ್ಥ ಅಂತೆಲ್ಲ, ಎಲ್ಲ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಅದರ ಅರ್ಥ ಅಲ್ಲ. ವಿ ಹ್ಯಾವ್ ಟು ಟೇಕ್ ಟೈಮ್, ಸ್ವಲ್ಪ ಟೈಮ್ ತೊಗೋಬೇಕು. ಸರ್ ನನಗಿಲ್ಲ, ಸರ್ ನನಗೆ ಟೈಮ್ ಇಲ್ಲ, ನಂಗೆ ಓದೋಕ್ಕಾಗಲ್ಲ. ಅಥವಾ ಈಗೆಲ್ಲ ಹೊಸದು ಯಾರೋ ಏನಾದ್ರು ಒಂದು ಚೂರು ಏನಾದ್ರು ಒಳ್ಳೇದು ಹೇಳ್ತಾರೋ, ಶುರು ಮಾಡ್ಬಿಟ್ಟಪ್ಪ ಭಗವದ್ಗೀತೆ ಹೇಳೋದು ಇವನು ಅಂತ ಅಷ್ಟು ಹಗುರವಾಗಿ ಮಾತಾಡುವಂಥ ಒಂದು ಕೃತಿ ಅಲ್ವೇ ಅಲ್ಲ ಅದು. ಎಷ್ಟು ಜನ ಎಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಎಷ್ಟು ವಿವಿಧವಾಗಿ ಅದ್ಭುತವಾಗಿ ಅದಕ್ಕೆ ಬರೆದಿದ್ದಾರೆ ಅಂತಂದ್ರೆ ಅರ್ಥಗಳು ಓದೋದಿಕ್ಕೆ ಸಾಲಲ್ಲ ನಮಗೆ ಟೈಮು. ಒಂದಿಡೀ ಅಧ್ಯಾಯ ಅರ್ಜುನ ಒಬ್ಬನೇ ಮಾತಾಡ್ತಾನೆ, ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯದ 9 ಶ್ಲೋಕ ಅರ್ಜುನ ಮಾತಾಡ್ತಾನೆ. ಅಂದರೆ ಒಬ್ಬ ಸೈಕ್ಯಾಟ್ರಿಕ್ ಪೇಷಂಟು ಸೈಕಾಲಜಿಕಲ್ ಬ್ರೇಕ್ ಡೌನ್ ಆಗಿ ಪೂರ್ತಿ ಮನಸ್ಥೈರ್ಯವನ್ನು ಕಳ್ಕೊಂಡೊಬ್ಬ ಡಾಕ್ಟರ್ ಹತ್ರ, ಕೌನ್ಸಿಲರ್ ಹತ್ರ ಬಂತು ಅಂದರೆ ಮೊದಲ ಕೆಲಸ ಏನು ಮಾಡ್ತೀವಿ, ಅವನ ಹತ್ರ ಇರೋ ಅಷ್ಟನ್ನು ಹೇಳಿ ಮುಗಿಸ್ಲಿ, ಅವನ ಅಳು ಮುಗಿಸ್ಲಿ, ಅವನಲ್ಲಿರೋ ಅಷ್ಟು ಭಾರವನ್ನು ಇಳಿಸ್ಲಿ ಅಂತ ಮಾಡಲ್ವಾ, ಅದನ್ನೇ ಅವನು ಮಾಡೋದು. ಒಂದು ಅಧ್ಯಾಯ, 2ನೇ ಅಧ್ಯಾಯದ 9 ಶ್ಲೋಕಗಳು ಕೃಷ್ಣ ಒಂದು ಮಾತು ಮಾತಾಡಲ್ಲ ಭಗವದ್ಗೀತೆಯಲ್ಲಿ. ಜಾಸ್ತಿ ಜನ ಗೊತ್ತಿಲ್ಲ ಇದು. 18 ಅಧ್ಯಾಯ ಕೃಷ್ಣನ ಮಾನೋಲಾಗ್ ಅನ್ಕೋತಾರೆ, ಖಂಡಿತ ಅಲ್ಲ. 2ನೇ ಅಧ್ಯಾಯದ 10ನೇ ಶ್ಲೋಕದ ತನಕ ಒಂದು ಮಾತು ಮಾತಾಡಲ್ಲ ಅವನು. ಏನಿದೆಯೋ ಎಲ್ಲ ಹೇಳಿ ಮುಗಿಸ್ಲಿ, ಅವನದು ಏನೇನು ತೊಂದರೆ ಇದೆ ಅಷ್ಟು ಹೇಳಿ ಮುಗಿಸ್ಲಿ. ಎಂಥ ಅದ್ಭುತ ಸೈಕಾಲಜಿಕಲ್ ವ್ಯೂ ಪಾಯಿಂಟ್ ಅದು. ಕರೆಕ್ಟ್. ಅವನು ಮಾತಾಡಕ್ ಶುರು ಮಾಡಿದಾಗ ಒಂದು ಅದ್ಭುತವಾದ ಮಾತು ಬರುತ್ತೆ, ಪ್ರಹಸನ್ನಿವ ಭಾರತ ಅಂತಾರೆ. ನಕ್ಕೊಂಡು ಮಾತಾಡ್ತಾನಂತೆ. ಅಂತಂದ್ರೆ ತಲೆ ಯಾಕೆ ಕೆಡಿಸ್ಕೋತೀಯ, ಡಾಕ್ಟರ್ಗೆ ಹೆದರಿಕೆ ಆಯ್ತು ನೀವು ಹೇಳೋದು ಅಂತ ನೋಡ್ತು ಅಂತಂದ್ರೆ ಹೇಗಾಗ್ಬೇಡ, ನಕ್ಕೊಂಡು ಮಾತಾಡ್ತಾನೆ. ಇಟ್ಸ್ ಅ ಜರ್ನಿ. ಅವನಿಗಿರುವಂಥ ತೊಂದರೆಗಳನ್ನು ಇದು ಮಾಡ್ತಾನೆ, ಅವನಿಗಿರೋ ಡೌಟ್ಸನ್ನು ಕ್ಲಿಯರ್ ಮಾಡ್ತಾನೆ, ಹೊಸ ಡೌಟ್ಗಳು ಬರುತ್ತೆ ಅದನ್ನು ಕ್ಲಿಯರ್ ಮಾಡ್ತಾನೆ. ಸಾಕಷ್ಟು ವಿಷಯಗಳಿದೆ, ಅದನ್ನು 1 ಅಥವಾ 2 ಗಂಟೆಗಳಲ್ಲಿ ಮಾತಾಡಿ ಮುಗಿಸೋವಂಥದ್ದೇ ಅಲ್ಲ. ಅಂಥ ಒಂದು ಅದ್ಭುತವಾದ ಇದು. ಅದನ್ನು ನೋಡೋವಂಥ ಪರ್ಸ್ಪೆಕ್ಟಿವ್ ಎಷ್ಟು ಮಾಡರ್ನ್ ಆಗಬೇಕಾದ್ರೂ ಇಟ್ಕೋಬೋದು ನೀವು ಅದನ್ನು. ನಾನು ದೇವರಲ್ಲಿ ನಂಬಲ್ಲ, ಬೇಕಿಲ್ಲ, ಜೀವನದಲ್ಲಿ ನಂಬ್ತೀರಾ ತಾನೆ. ನಾಸ್ತಿಕರು ಕೂಡ ಜೀವನದಲ್ಲಿ ನಂಬೇಕಲ್ಲ, ಯಾಕೆಂದ್ರೆ ಎಲ್ಲರೂ ಬದುಕಿದ್ದೀವಿ. ನಿಮ್ಮ ಜೀವನದಲ್ಲಿ ನಂಬಿಕೆ ಇದೆ ಅಂತಂದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತತ್ವ ಬೇಕಾದಷ್ಟಿದೆ. ಕೃಷ್ಣನನ್ನು ಭಗವಂತ ಅಂತ ನೋಡೋ ಅವಶ್ಯಕತೆ, ನೋಡಿದ್ರೆ ಒಳ್ಳೆಯದು, ನೋಡಲಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಬಟ್ ಜೀವನವನ್ನು ನಡೆಸುವ ಕಲೆ ಹೇಗೆ, ಅದು ಹೇಳೋದು ಭಗವದ್ಗೀತೆ. ಹಿಂದಿನ ಸಂಗತಿ ಗೊತ್ತಿಲ್ಲದೆ ಅದನ್ನು ಹೇಳೋದು ತಪ್ಪು, ಮುಂದಿನ ಸಂಗತಿ ಗೊತ್ತಿಲ್ಲದೆ ಇದನ್ನು ಹೇಳೋದು ಅಂದ್ರೆ ಅದು ಒಂದನ್ನೇ ಇಟ್ಕೊಂಡು ಜನ ಓಡಾಡ್ತಾರೆ. ಪೂರ್ತಿ ಓದುವಂಥ ಪ್ರೇರಣೆ ಕೊಡಬೇಕು. ಎಕ್ಸಾಕ್ಟ್ಲಿ. ಸೊ ಇವಾಗ ಯು ಆರ್ ಅಡ್ವೊಕೇಟಿಂಗ್ ದ ಫ್ಯಾಕ್ಟ್ ದಟ್ ಪೂರ್ತಿ ಓದಬೇಕು ಭಗವದ್ಗೀತೆನ, ಓದಿ ಅರ್ಥ ಮಾಡ್ಕೋಬೇಕು. ಎಸ್. ಆಲ್ಸೋ ಸೊ ನೀವು ಹೇಳಿದಾಗೆ ಆ ಸಾಂತ್ವನ ಖಂಡಿತ ಸಿಗುತ್ತೆ ಸರ್. ಈ ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಜನರಿಗೆ ಒಂದೊಂದ್ಸಲ ಏನಾಗುತ್ತೆ, ಇವಾಗ ನನಗೆ ಎಷ್ಟೋ ಸಲ ವೆನ್ ಐ ಫೀಲ್ ವೆರಿ ಲೋ ಅಥವಾ ಏನೋ ಒಂದು ಮೋಟಿವೇಶನ್ ಬೇಕು ಅಂದಾಗ ಕೆಲವೊಂದು ಹಾಡುಗಳಿದೆ ಪ್ಲೇ ಲಿಸ್ಟ್, ಅದನ್ನು ಕೇಳ್ತೀನಿ. ಅಥವಾ ಸದ್ಗುರು ಸಾಕಷ್ಟು ವಿಡಿಯೋಸ್ಗಳು ನನ್ನನ್ನು ಮೋಟಿವೇಟ್ ಮಾಡಿದೆ ಲಾಡ್ ಆಫ್ ಟೈಮ್ಸ್. ಆ್ಯಂಡ್ ಕೆಲವೊಬ್ಬರ ಹತ್ರ ಮಾತಾಡಿದಾಗ ಆ್ಯಂಡ್ ಆಲ್ಸೋ ಭಗವದ್ಗೀತೆಯ ಕೆಲವು ಸಾಲುಗಳು ನೀವು ಹೇಳಿದಾಗ ಆ ಮೂಮೆಂಟ್ಗೆ ಏನಾಗುತ್ತೆ ಗೊತ್ತಾ, ಬೆಟರ್ ಫೀಲ್ ಆಗುತ್ತಾ, ಅಷ್ಟೇ ಸಾಕು ಅಂತ ಸುಮ್ಮನಾಗ್ಬಿಡ್ತೀವಿ ಮೋಸ್ಟ್ ಆಫ್ ಅಸ್. ಆ್ಯಂಡ್ ನಾನು ನಿಮ್ಮ ಹತ್ರ ಮೊನ್ನೆ ಮಾತಾಡುವಾಗಲೂ ಅದೇ ಅಂದೆ. ಸೊ ಒಂದು 3 ಹೇಳಿ 5 ಹೇಳಿ ಇಂದಾಗ ಅದು ಸಾಂತ್ವನಕ್ಕೋಸ್ಕರನೇ ಕೇಳಿರ್ತೀವಿ. ಬಟ್ ಆಸ್ ಯು ರೈಟ್ಲಿ ಸೆಡ್, ದೆರ್ ಇಸ್ ಅನ್ ಇನ್ವಿಸಿಬಲ್ ಥ್ರೆಡ್ ಅಂತ ವಿಚ್ ರನ್ಸ್ ಥ್ರೂ ಔಟ್ ಭಗವದ್ಗೀತೆ ಅಷ್ಟು ಅಧ್ಯಾಯಗಳಲ್ಲಿ. ಅದಕ್ಕೆ ಮಹಾಭಾರತದ ಭಾಗವಾಗಿ ಭಗವದ್ಗೀತೆ ಇದ್ರು ಭಗವದ್ಗೀತೆ ಈಸ್ ಅ ಸ್ಟ್ಯಾಂಡ್ ಅಲೋನ್. ಕೃತಿ ಪ್ರಕಾರ ಹೌದು ಸ್ಟ್ಯಾಂಡ್ ಅಲೋನ್. ಬಟ್ ಏನಂತಂದ್ರೆ ಅದರಲ್ಲೂ ನಾವು ಎಷ್ಟು ಆತರ ಅಂದ್ರೆ ನಮಗೆ ಅದರಲ್ಲೂ ಒಂದು ಸ್ಟ್ಯಾಂಡ್ ಅಲೋನು. ಎಷ್ಟೊಂದು ಜನ ಕೇಳ್ತಾರೆ, ಮುಖ್ಯವಾದ ಅಧ್ಯಾಯ 1 ಹೇಳ್ಬಿಡಿ ಸಾಕು, ಅದು 1 ಓದ್ಕೊಂಡ್ಬಿಡ್ತೀನಿ, ಅದೊಂದು ಆದ್ರೆ ಸಾಕು, ಒಂದು 4 ಶ್ಲೋಕ ಹೇಳ್ಕೊಟ್ಬಿಡಿ ಅಷ್ಟು ಸಾಕು ನನಗೆ. ಆ ಥರ ಅಲ್ಲ, ಅದ್ರ ಉದ್ದೇಶನೇ ಅದಲ್ಲ.
ಅವನು ಹೇಳಿದ್ರ ಉದ್ದೇಶ ಏನು ಅಂತಂದ್ರೆ, ಅತ್ಯಂತ ಕುಗ್ಗಿದ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಇಡೀ ಯುದ್ಧವನ್ನ ಹೋರಾಡೋದಿಕ್ಕೆ ಪ್ರೇರಣೆ ಕೊಡುವಂತ ಒಂದು ಅದ್ಭುತವಾದ ಕೃತಿ. ಎಂತ ಅದ್ಭುತವಾದ ಕೆಲಸ! 1 ಗಂಟೆ ಕಾಲದಲ್ಲಿ ಒಬ್ಬ ಮನುಷ್ಯನ ಮನಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಕೃತಿ. ಅದರಲ್ಲೂ ಒಂದು ಶ್ಲೋಕ ನಿಯತ್ ಹೇಳಿ ನಾನು ಇದಾಗ್ತೀನಿ ಅಂದ್ರೆ ಸಾಂತ್ವನ ಸಿಗುತ್ತೆ, ಖಂಡಿತ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ತಾತ್ಕಾಲಿಕ. ಮತ್ತೆ ನಿಮಗೆ ಅದೇ ಸಿಚುವೇಶನ್ ಬಂದಾಗ ನೀವು ಅದನ್ನ ಎದುರಿಸೋದಿಕ್ಕೆ ಶಕ್ತಿವಂತರಾಗಿರ್ಬೇಕು, ಮನಸ್ಥಿತಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ನಿಮಗಿತ್ತು ಅಂದ್ರೆ ಪೂರ್ತಿ ಓದಿ ಅರ್ಥ ಮಾಡ್ಕೋಬೇಕು. ಇಲ್ಲ ಪ್ರತಿ ಸಲ ಬಂದಾಗಲೂ ಒಂದೊಂದೊಂದೊಂದು ಹಿಂಗೆ ನೋಡ್ತಾ ಹೋಗ್ತೀನಿ, ರೀಲ್ಸ್ ಓಡಿಸ್ದಂಗೆ ಒಂದಾದ್ಮೇಲೆ ಒಂದು ಸ್ಕ್ರಾಲ್ ಮಾಡ್ತೀನಿ ನಂಗಿತ್ತು ಅಂತಂದ್ರೆ ಅದ್ರ ಉಪಯೋಗನೇ ಇಲ್ಲ. ಇಟ್ಸ್ ಲವ್ಲಿ ಪರ್ಸ್ಪೆಕ್ಟಿವ್. ಆಲ್ಸೋ ನೀವು ಹೇಳ್ತಾ ಇದ್ರಿ, ಸೊ ಏನಾಗುತ್ತೆ, ಮಹಾಭಾರತ, ರಾಮಾಯಣ, ಭಾಗವತ, ಹೀಗೆ ಸಾಕಷ್ಟು ಪುರಾಣಗಳು ಎಷ್ಟೊಂದು ವರ್ಷನ್ಸ್ ಅಂದ್ರೆ ಬೇರೆ ಬೇರೆ ಆಥರ್ಸ್ದು ಎಲ್ಲ ಓದಿದ್ದೀನಿ. ಬಟ್ ನೋಡಿ, ಅನ್ಫಾರ್ಚುನೇಟ್ಲಿ ಭಗವದ್ಗೀತೆ ಫುಲ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಓದಿಲ್ಲ. ನೀವ್ ಹೇಳ್ದಾಗೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲೇ ನಾನು ಎಲ್ರಿಗೂ ಬಿಟ್ಸ್ ಅಂಡ್ ಪೀಸಸ್ ಅಲ್ಲೇ ಇರುತ್ತೆ, ನಾನು ಅದನ್ನೇ ಹೇಳೋದು. ಬಟ್ ಏನಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಸಾಧನ ಇದೆ, ಬೇಕಾದಷ್ಟು ಪುಸ್ತಕ ಇದೆ. ಹೌದು, ಬಟ್ ಆಲ್ಸೋ ನೀವು ಹೇಳ್ತೀರಾ, ಸರಿ ಸರ್ ಆಯ್ತು, ನಾನು ಇಲ್ಲ ಐ ಹ್ಯಾಡ್ ಟು ರೀಡ್ ಇಟ್ ಫುಲ್, ನಾನು ಓದ್ತೀನಿ ಅಂತಂದಾಗ ನೋ ಅದು ಹೇಗೆ ಓದಬೇಕು ಅನ್ನೋದಕ್ಕೂ ಒಂದು ವಿಧಾನ ಇದೆ, ಅದು ಪರ್ಸ್ಪೆಕ್ಟಿವ್. ಎಕ್ಸಾಕ್ಟ್ಲಿ, ಅದೇ ಪರ್ಸ್ಪೆಕ್ಟಿವ್ ಇವಾಗ ಹೇಳಿ. ಬಿಕಾಸ್ KS ನಾರಾಯಣಾಚಾರ್ಯ ಅವರ ಒಂದು ಪುಸ್ತಕ ಸಜೆಸ್ಟ್ ಮಾಡ್ತೀರಾ, ವಿಚ್ ಫಾರ್ ಶ್ಯೂರ್ ಐ ವಿಲ್ ರೀಡ್. ಯಾಕಂದ್ರೆ ನೀವು ಓದಿ ತಿಳ್ಕೊಂಡಿರೋದ್ರಿಂದ ಸರ್. ಸಾಕಷ್ಟು ಜನ ಕೇಳ್ತಾರೆ ಯಾವ ಬುಕ್ ಓದಬೇಕು, ಇದಕ್ಕೆ ಯಾವ ಆಥರ್ ಸಜೆಸ್ಟ್ ಮಾಡ್ತೀರಾ. ಇವಾಗ ವೆನ್ ಪೀಪಲ್ ಹ್ಯಾವ್ ದ ಡೌಟ್ ಆಫ್ ಹೇಗೆ ಓದಬೇಕು ಭಗವದ್ಗೀತೆ, ವಿಚ್ ಇಸ್ ದಟ್ ಒನ್ ಬುಕ್ ನೀವು ಸಜೆಸ್ಟ್ ಅಂದ್ರೆ ಇದು ಇಂಡಿವಿಜುವಲ್ ಟೇಸ್ಟ್ ಮೇಲೆ ಹೋಗುತ್ತೆ ಮೇಡಮ್. ಸಾಕಷ್ಟು ಜನ ಬರೆದಿದ್ದಾರೆ, ಅರವಿಂದ್ ಅವರು ಬರೆದಿದ್ದಾರೆ ಭಗವದ್ಗೀತೆ ಮೇಲೆ, ಸ್ವಾಮಿ ಚಿನ್ಮಯಾನಂದರು ಬರೆದಿದ್ದಾರೆ, ಬೇಕಾದಷ್ಟು ಜನ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲೂ ತುಂಬ ಜನ ಬರೆದಿದ್ದಾರೆ. ನಿಮ್ಗೆ ಅಷ್ಟೊಂದು ನಂಗೆ ಭಗವದ್ಗೀತೆ ಕಷ್ಟನಪ್ಪ, ನನಗೆ ಅರ್ಥ ಆಗಲ್ಲ, ಕಬ್ಬಣದ ಕಡಲೆ ಸಂಸ್ಕೃತದಲ್ಲಿದೆ, ಅದನ್ನು ನನಗೆ ಅರ್ಥ ಆಗಲ್ಲ, ಅರ್ಥ ಆಗದೇ ಇರೋ ಭಾಷೆಯಲ್ಲಿದೆ, ಅದನ್ನು ನನಗೆ ಈಗ ಎಷ್ಟೊಂದು ಸಲ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಬರೀ ಪದ್ಯದ ಅರ್ಥ ಹೇಳ್ಬಿಡ್ತಾರೆ, ನನಗೆ ಅದರ ನಿಜವಾದ ಅರ್ಥ ಏನು ಗೊತ್ತಾಗೋದಿಲ್ಲ ಅನ್ನಂಗಿತ್ತು ಅಂದರೆ ಕನ್ನಡದಲ್ಲೂ ತುಂಬ ಜನ ಬರೆದಿದ್ದಾರೆ. ನಾನು ಪರ್ಸನಲ್ಲಾಗಿ ನಾನು ಓದಿರೋದು KS ನಾರಾಯಣಾಚಾರ್ಯ ಅವರ 2 ಪುಸ್ತಕಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅರ್ಥ ಆಗೋಕ್ಕೆ ಭಾಷೆ ಒಂದು ಸ್ವಲ್ಪ ಕನ್ನಡ ಕಷ್ಟ, ಕನ್ನಡ ಕಠಿಣವಾಗಿರುತ್ತೆ, ಬಟ್ ಮನಸ್ಸಿಗೆ ತಟ್ಟೋ ಹಾಗಿರುತ್ತೆ. ಅಂದರೆ ನಾನು ಎಲ್ಲರೂ ಅದನ್ನೇ ಓದಿ ಅಂತ ಹೇಳ್ತಾ ಇಲ್ಲ, ಬಟ್ ಓದೋದ್ರಿಂದ ಅದರ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಬರುತ್ತೆ. ನಿಮ್ಗೆ ಅದು ಓದಕ್ಕೆ ಬರಲ್ಲ, ನನಗೆ ಸಂಸ್ಕೃತನೇ ಆಗಲ್ಲ, ಬೇಡ ಕಗ್ಗ ಓದಿ, ಮಂಕುತಿಮ್ಮನ ಕಗ್ಗ. ಅದಕ್ಕಿಂತ ಅದ್ಭುತವಾದ ಕನ್ನಡದ ಕೃತಿ ತುಂಬ ಕಮ್ಮಿ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ, ತಮ್ಮ ಇಡೀ ಜೀವನದ ಒಂದು ಅನುಭವನ 4 ಸಾಲಲ್ಲಿ ಹಾಕಿ ಬರೆದಿದ್ದಾರೆ. ಒಂದೊಂದು ಕೇಳಕ್ಕೆ ಎಷ್ಟು ಸೊಗಸಾಗಿರುತ್ತೆ. ನಿಜವಾದ ಸಾಂತ್ವನ ಬೇಕು ಅಂದರೆ ಕಗ್ಗ ಓದ್ಬೇಕು ಕನ್ನಡಿಗರು. ಎಷ್ಟೊಂದು ಜನಕ್ಕೆ ಪಾಪ ಕಗ್ಗದ ಪರಿಚಯನೇ ಇರೋದಿಲ್ಲ. ಮಂಕುತಿಮ್ಮನ ಕಗ್ಗ ಓದ್ತು ಅಂತಂದರೆ ಏನು ಅದ್ಭುತವಾದ ಕೃತಿ. ಭಗವದ್ಗೀತೆಯಲ್ಲಿ ಏನೇನಿದೆ ಅದ್ರ ಜೊತೆಗೆ ಇನ್ನೂ ಎಷ್ಟೊಂದಿದೆ, ಎಲ್ಲದನ್ನು ಸೇರಿ ಬರೆದಿದ್ದಾರೆ. ಜೀವನದ ತುಂಬ ಅದ್ಭುತವಾದ ಸತ್ಯಗಳು ಅವು, ಅದನ್ನು ಓದಿ. ಐ ವುಡ್ ಕಗ್ಗ ಎನಿ ಡೇ, ಯಾವತ್ತು ಬೇಕಾದ್ರೂ ಹೇಳ್ತೀನಿ ಜನಕ್ಕೆ. ಒಂದೊಂದು ಪದ್ಯ ಮೆಟ್ರೋಲ್ ಹೋಗಿ ಕೂತ್ಕೋಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ 3 ಕಗ್ಗದ ಪದ್ಯ, ಆ ಕಡೆಯಿಂದ ಬರ್ಬೇಕಾದ್ರೆ 3 ಕಗ್ಗದ ಪದ್ಯ ಓದಿ ಸಾಕು ಅಂತ. ಏನು ಅದ್ಭುತವಾದ ಪುಸ್ತಕ ಅದು. ವುಡ್ ಯು ಲೈಕ್ ಟು ನೇಮ್ KS ನಾರಾಯಣಾಚಾರ್ಯ ಅವರ ಪುಸ್ತಕಗಳು? 2 ಬರೆದಿದ್ದಾರೆ. ಒಂದು ಗೀತಾರ್ಥ ರತ್ನ ನಿಧಿ ಅಂತ ಒಂದಿದೆ, ಇನ್ನೊಂದು ಭಗವದ್ಗೀತೆ ಸ್ವಾಧ್ಯಾಯ ಕೈಪಿಡಿ ಅಂತಿದೆ. ಎಲ್ಲ ಕಡೆ ಫ್ರೀಲಿ ಅವೈಲಬಲ್, ಆರಾಮಾಗಿ ತೊಗೊಂಡು ಓದ್ಬೋದು. ಅರವಿಂದ್ ಅವ್ರದ್ದಿದೆ. ಅರವಿಂದ್ ಅವ್ರ ಇಂಗ್ಲೀಷ್ ತುಂಬ ಕಷ್ಟ, ಆದರೆ ತುಂಬ ಒಳ್ಳೆ ಲ್ಯಾಂಗ್ವೇಜು, ಬಟ್ ತುಂಬ ಹರಿತವಾದ ಒಂದು ಪದ ಪ್ರಯೋಗ. ಅದು ತುಂಬ ಮನಸ್ಸಿಗೆ ನಾಟತ್ತೆ ಅರವಿಂದ್ ಅವರ ಪುಸ್ತಕ ಓದಿದ್ರೆ. ಸ್ವಾಮಿ ಚಿನ್ಮಯಾನಂದರಿದೆ, ಇನ್ನೂ ಸಾಕಷ್ಟು ಜನರಿದೆ. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಭಗವದ್ಗೀತೆ ಬಗ್ಗೆ ಡಿಸ್ಕೋರ್ಸ್ ಕೊಡೋರಿದ್ದಾರೆ. ರಾಮಕೃಷ್ಣಾಶ್ರಮದಿಂದ ಬಂದಿರತಕ್ಕಂಥ ಸಾಕಷ್ಟು ಇದಿದೆ, ವಿಡಿಯೋಗಳಿದೆ, ಲೇಖನಗಳಿದೆ. ಯಾವ್ದಾದ್ರು ಒಂದಿನ ಶುರು ಮಾಡ್ಕೊಳ್ಳಿ. ಸೊ ಕೃಷ್ಣನ ಪಾತ್ರವನ್ನ ಹೊರತುಪಡಿಸಿ ಇನ್ಯಾವ ಪಾತ್ರ ಇಟ್ ರಿಯಲಿ ಅಮೇಜಸ್ ಯು ಮಹಾಭಾರತದಲ್ಲಿ? ವಿದುರ. ತುಂಬ ಅವನಿಗೆ ಪಾಪ ಪ್ರಾಶಸ್ತ್ಯ ಸಿಗದೇ ಇರತಕ್ಕಂಥ ಒಂದು ಪಾತ್ರ ಅದು. ಅಂದರೆ ಎಲ್ಲ ಕಡೆಯಿಂದನೂ ಪಾಪ ಅವನು ಎಲ್ಲರನ್ನೂ ಯುದ್ಧನ ಬೇಡ ಅಂತ ಹೇಳಲಿಕ್ಕಾಗಲಿ, ಅಥವಾ ಧೃತರಾಷ್ಟ್ರನಿಗೆ ಎಷ್ಟು ಬುದ್ಧಿವಾದ ಹೇಳ್ತಾನೆ, ದುರ್ಯೋಧನ ಬುದ್ಧಿವಾದ ಹೇಳ್ತಾನೆ. ಆ ಇಡೀ ಸಭೆಯಲ್ಲಿ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂಥ ಮಂತ್ರಿ ಅಂತಂದ್ರೆ ಅವನು. ಆ್ಯಕ್ಚುಲ್ ಆಗಿ ನೋಡೋಕೆ ಹೋಯ್ತು ಅಂತಂದರೆ ಅವನು ಒಂದು ಬಗೆಯಿಂದ ಅವರ ಸಹೋದರರಲ್ಲಿ ಒಬ್ಬ. ಆತ ಪಾಪ ದಾಸಿಪುತ್ರ ಅಂತ ಹೇಳಿ ಆತನನ್ನ ಇದು ಮಾಡ್ತಾರೆ, ಬಟ್ ಅವ್ರ ಜೊತೆನಲ್ಲೇ ಬೆಳೆದವನು, ಅವರ ಜೊತೆಯಲ್ಲೇ ಇದ್ದವನು. ಅವನಿಗಿದ್ದಂಥ ಒಂದು ಬುದ್ಧಿವಂತಿಕೆ ಏನಿದೆ, ಅವನಿಗಿರ್ತಕ್ಕಂಥ ಜ್ಞಾನ ಏನಿದೆ, ಅದ್ಭುತ. ವಿದುರ ನೀತಿ ಓದಿದ್ದೀರಾ? ಅದು ಬಿಟ್ಸ್ ಅಂಡ್ ಪೀಸಸ್.
ಬಟ್ ಓದಬೇಕದು ಏನು ಎಂಥ ಅದ್ಭುತವಾದ ಕೃತಿ. ಅವನ ಒಂದು ಪರ್ಸ್ಪೆಕ್ಟಿವ್, ರಾಜ್ಯ ಹೇಗೆ ನಡೆಸಬೇಕು, ರಾಜ ಹೇಗಿರಬೇಕು, ಪ್ರಜೆ ಹೇಗಿರಬೇಕು, ಮಂತ್ರಿ ಹೇಗಿರಬೇಕು, ಓದ್ತಾ ಹೋಯಿತು ಅಂದರೆ ಅವನಿಗಿದ್ದ ಜ್ಞಾನದ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಮಗೆಲ್ಲ ಪಾತ್ರಗಳದ್ದು ಚೆನ್ನಾಗಿ ಪರಿಚಯ ಇರುತ್ತೆ. ವಿದುರನ ಪಾತ್ರ ಅದ್ಭುತವಾದ ಪಾತ್ರ. ಅದ್ರ ಬಗ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಲ್ಲ, ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಲ್ಲ. ಬಟ್ ನಿಜವಾಗ್ಲೂ ಓದಿದ್ರೆ ಅದೊಂದು ಒಂದು ತುಂಬ ಡೆಪ್ತ್ ಇರೋ ಕ್ಯಾರೆಕ್ಟರು.